ನಾನು ಮಮತಾ ಮೂರ್ತಿ ಭಾಳ ಸ್ಥಾನಮಾನಗಳು ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ ನಮ್ಮ ಪರಮೇಶ್ವರ ಆಗಲಿ ಯಾವುದೆಲ್ಲ ಸ್ಥಾನಮಾನಗಳು ಕೊಟ್ಟಿದ್ದಾರೆ ಅದನ್ನು ನಿಭಾಯಿಸ್ಕೊಂಡು ಬಂದು ಇವತ್ತು ಮಹಿಳಾ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಒಂದು 2ನೇ ತಾರೀಕು ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಏನು ಸರ್ಕಾರಿ ಕಾರ್ಯಕ್ರಮ ನಡೀತು. ಅಲ್ಲಿ ನಮ್ಮ ಹೆಮ್ಮೆಯ ಪ್ರದೀಪ್ ಈಶ್ವರ್ ಅವರ ಸ್ಥಳೀಯ ನಾಯಕರ ಫೋಟೋ ಇರಲಿಲ್ಲ. ಅದು ಒಂದು ಗಲಾಟಿನೂ ಆಯಿತು, ಎಲ್ಲ ಆಯಿತು. ಬಟ್ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಕಮಿಷನರ್ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಆದರೆ ಅವರು ಏನು ಹೇಳಿಕೆ ಕೊಟ್ಟರು ಅಂದರೆ ಒಬ್ರದ್ದೆಲ್ಲ 4 ಜನ 5 ಜನದ್ದು ಹಾಕಬೇಕು ಅಂಥೇಳಿ. ಸರ್, ತಮಗೆ ಒಂದೇ ಮಾತು ಹೇಳಲಿಕ್ಕೆ ಬಯಸ್ತೀನಿ. ನನಗೆ ರಾಜಕೀಯ ಏನು ಹೊಸದಲ್ಲ. ನಮ್ಮ ಸ್ಥಳೀಯ ನಾಯಕರು ನಮ್ಮ ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ ನಡೀತಾ ಇದೆ ಅಂದರೆ ದ ಫಸ್ಟ್ ಪರ್ಸನ್, ಅದು ಮೊಟ್ಟ ಮೊದಲ ಜವಾಬ್ದಾರಿಯುತವಾದ ನಮ್ಮ MLA ಅವರ ಫೋಟೋ ಇರಬೇಕಲ್ಲಿ. ನಂತರ ಉಸ್ತುವಾರಿದು ಮತ್ತೊಬ್ಬರದೆಲ್ಲ ಇರಬೇಕಾಗ್ತದೆ. ಅದನ್ನು ನೀವು ಮಾಡಿದ್ದು ಬಹಳ ತಪ್ಪು. ಮುಂದಿನ ದಿನಗಳಲ್ಲಿ ಇದನ್ನು ಮತ್ತೆ ನೀವು ಕಂಟಿನ್ಯೂ ಮಾಡಿದ್ರೆ ಪರಿಣಾಮವನ್ನು ಎದುರಿಸ್ಬೇಕಾಗ್ತದೆ. ದೊಡ್ಡವ್ರಿಗೆಲ್ಲ ನಾನು ಗಮನಕ್ಕೆ ತಂದಿದ್ದೀನಿ. ಆಮೇಲೆ ಉಸ್ತುವಾರಿ ಸುಧಾಕರ್ ಸಾಹೇಬ್ರೆ, ತಮ್ಮಲ್ಲಿ ನಾನು ಕೇಳೋದು ಒಂದೇ ಮಾತು. ತಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ. ಅವತ್ತಿನ ದಿನ ನೀವು ಖಡಕ್ಕಾಗಿ ನಿಂತ್ಕೊಂಡು ಏನು ನಡೆದಿದೆ ಅದು ತಪ್ಪು, ಮುಂದಿನ ದಿನಗಳಲ್ಲಿ ನಡೆಯಲ್ಲ ಅಂತ ಹೇಳಿದರೆ ನಮ್ಮ ಹೃದಯದಲ್ಲಿ ತಮ್ಮ ಗೌರವ ಅಪಾರವಾಗಿ ನಿಂತ್ಕೊಳ್ತಾ ಇತ್ತು. ಆದರೆ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೀನಿ, ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ಯಾವುದೇ ಕಾರ್ಯಕ್ರಮ ನಡೀಲಿ, ಸರ್ಕಾರಿ ಕಾರ್ಯಕ್ರಮಗಳು, ನಮ್ಮ ನೆಚ್ಚಿನ MLA ಫೋಟೋ ಇರಬೇಕು. ಅದಿಲ್ಲದೆ ಮುಂದಿನ ಕಾರ್ಯಕ್ರಮಗಳಲ್ಲಿ ನಡೆದ್ರೆ ಮುಂದಿನ ದಿನಗಳಲ್ಲಿ ನೀವೇನು ಎದುರಿಸ್ಬೇಕಾಗ್ತದೆ ಅನ್ನೋದು ನೀವು ಹೂವೇ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಮುಂಚೆನೇ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾವತ್ತಿನ ದಿನ ನಾವೆಲ್ಲ ಇರಲಿಲ್ಲ, ಎಲ್ಲ ಬೇರೆ ಕಾರ್ಯಕ್ರಮಗಳಲ್ಲಿ ಹೊರಗಡೆ ಇದ್ವಿ. ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೀನಿ, ನಮ್ಮ ತಾಲೂಕಲ್ಲಿ ಯಾವುದೇ ಕಾರ್ಯಕ್ರಮ ನಡೆದ್ರು ನಮ್ಮ ಲೋಕಲ್ MLA ಭಾವಚಿತ್ರ ಇರಬೇಕಲ್ಲಿ. ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡವರು ಕೂಡ ಇದಕ್ಕೆ ತಲೆ ಹಾಕಬೇಕಾಗ್ತದೆ. ಅದಕ್ಕೆ ನೀವು ಅವಕಾಶ ಕೊಡ್ಲಿಕ್ಕೆ ಹೋಗಬೇಡಿ. ತಮಗೆ ಒಂದೇ ಉದಾಹರಣೆ ಕೊಡಲಿಕ್ಕೆ ಬಯಸ್ತೀನಿ. ಇವತ್ತು ಗೌರಿಬಿದನೂರು ನಡೆದಿದೆ. ಆ MLA ಅವರ ಫೋಟೋ, ಆ ಉಸ್ತುವಾರಿ ಅವರ ಫೋಟೋ ಹಾಕ್ಕೊಂಡು ನಡೆದಿದೆ ಕಾರ್ಯಕ್ರಮ. ಬಾಗ್ಯಪಲ್ಲಿ ಆಗಲಿ, ಶಿಡ್ಲಘಟ್ಟ ಆಗಲಿ, ಚಿಂತಾಮಣಿ ಆಗಲಿ. ಆದರೆ ನಮ್ಮಲ್ಲಿ ಯಾಕೆ ನೋಡಿ, ಹಿಂದುಳಿದ ವ್ಯಕ್ತಿ ನಮ್ಮ ಪ್ರದೀಪ್ ಈಶ್ವರ್, ಇವತ್ತು ಜನರ ಮಧ್ಯೆ ಸ್ಪಂದಿಸ್ತಿರೋವಂಥ ಪ್ರದೀಪ್ ಈಶ್ವರ್. ನಾನು 10 ಸಲ ಹೇಳಿದ್ದೀನಿ, ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಕಡೆಗಾಣಿಸೋಂಥ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮತ್ತೆ ಮಾಡಲಿಕ್ಕೆ ನೀವು ಇದೇ ಶುರು ಮಾಡಿದ್ರೆ ಕಥೆಗಳು ಬೇರೆ ಆಗೋಗ್ತದೆ.